27 ನಕ್ಷತ್ರದಲ್ಲಿ ಒಂದು ನರಿಶಿಂಗ್ ನಕ್ಷತ್ರ ಇದೆ, ನರಿಶ್ಮೆಂಟ್ ಅಂತ ಕರೀತಾರೆ. ಪುಷ್ಯ ನಕ್ಷತ್ರ. ಎಲ್ಲ ವಸ್ತುಸ್ಥಿತಿಗೆ ಅಧಿಪತಿ ಲಕ್ಷ್ಮಿ. ಲಕ್ಷ್ಮಿಯ ನಕ್ಷತ್ರ ಪುಷ್ಯ. ಬುಧನಿಗೂ ಕೂಡ ಇಂಟೆಲಿಜೆನ್ಸ್ ಇರೋದ್ರಿಂದನೂ ಕೂಡ ಸ್ವಲ್ಪ ಅದು ಕಪಟ ಅಂತ ಹೇಳಿ ಅದನ್ನು ಕೂಡ ಲಕ್ಷ್ಮಿ ಆಗಲ್ಲ. ಯಾಕಂದರೆ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕರೀತಾರೆ. ಸೊ ನ್ಯಾಯಯುತವಾಗಿರ್ತಕ್ಕಂಥ ಒಂದು ದುಡ್ಡು ಬರಲಿ, ಹಣ ಬರಲಿ ಅನ್ನೋ ಒಂದು ದಿವಸ ಬರುತ್ತೆ. ವರ್ಷದಲ್ಲಿ 1-2 ಸತಿ ಅದು ಬರುತ್ತೆ. ಏನಾರು ಪ್ರಾರಂಭ ಮಾಡಿದ್ರೆ ನಿಮಗೆ ಲಾಭನೂ ಅಧಿಕವಾಗಿರುತ್ತೆ, ಜ್ಞಾನನೂ ಅಧಿಕವಾಗಿರುತ್ತೆ. ಅದರಲ್ಲಿ ಯಾವುದೇ ಕುಂದು ಕೊರತೆಗಳಿರೋದಿಲ್ಲ. 12 ಗಂಟೆ ಒಳಗಡೆ ವಿಶೇಷವಾಗಿರ್ತಕ್ಕಂಥ ಸಮಯ. ಏನಾರು ಹೊಸದಾಗಿ ಪ್ರಾರಂಭ ಮಾಡಬೇಕು. ತಾತ್ಕಾಲಿಕವಾಗಿ ನಿಮಗೆ ಇಂಪ್ರೂವ್ಮೆಂಟ್ ಇಲ್ಲ ಅಂದರೂ ಕೂಡ ಲಾಂಗ್ ಟರ್ಮಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ನೀವು ಸ್ಟಾರ್ಟ್ ಮಾಡಿರ್ತಕ್ಕಂಥ ವೈಬ್ರೇಷನ್. ಈ ಗುರುಪುಷ್ಯಾಮೃತ ಯೋಗದಲ್ಲಿ ಇನ್ನೊಂದು ವಿಶೇಷ, ಆಯುರ್ವೇದದಲ್ಲಿರ್ತಕ್ಕಂಥವರು ಸ್ವರ್ಣಪ್ರಾಶನ ಅಂತ ಮಾಡ್ತಾರೆ. ದೇಹಕ್ಕೆ ಗೋಲ್ಡ್ ಹೋದರೆ ಒಳ್ಳೆ ಬುದ್ಧಿ ಚುರುಕಾಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ದಿವಸ ಅಂತ ಹೇಳಿ ಇಷ್ಟಪಡ್ತೀನಿ. ಏನು ಬೇಕಾದ್ರೂ ಪ್ಲ್ಯಾನ್ ಮಾಡಿ 100% ನಿಮಗೆ ಅದರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದಾಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, 21ನೇ ತಾರೀಕು ಗುರುವಾರ ಬಹಳ ವಿಶೇಷವಾದಂತಹ ದಿನ ಅಂತ ಹೇಳ್ತಾರೆ ಎಲ್ರು. ಏನ್ ವಿಶೇಷವಾದಂತಹ ದಿನ ಅಂತ, ಏನಿದೆ ಆ ದಿನ, ಯಾಕೆ ಆ ದಿನ ವಿಶೇಷ, ಏನೇನೆಲ್ಲ ಮಾಡ್ತಾರೆ ಆ ದಿವಸ ಅನ್ನುವಂಥದ್ದು? ದಿನ ವಿಶೇಷದಲ್ಲಿ ನಮಗೆ ಸಾಧಾರಣವಾಗಿ ಎಲ್ಲರಿಗೂ ಖುಷಿ ಆಗ್ತಕ್ಕಂಥ ಒಂದು ವಾರ ಭಾನುವಾರ. ರಜೆ ಅಂತ ಭಾನುವಾರ. ನಮಗೆ ಅದು ಎಷ್ಟು ಅಂದರೆ, ಸೋಮವಾರದಲ್ಲಿ ನಮಗೆ ಟೆನ್ಷನ್. ಮಂಗಳವಾರ ಸ್ವಲ್ಪ ಓಕೆ, ಇನ್ನೂ ಸ್ವಲ್ಪ ಹತ್ರ ಬರ್ತಾ ಇದೆ. ಬುಧವಾರ, ಗುರುವಾರ, ಶುಕ್ರವಾರ ಬರೋ ಅಷ್ಟೇ, ಶನಿವಾರ ಹೆಂಗೋ ಕಳೆದೋಗುತ್ತೆ, ಭಾನುವಾರ ರಜಾ. ಆ ವಾರದಲ್ಲಿ ನಮ್ಮ ಮನಸ್ಸಿಗೆ ಎಷ್ಟು ಹಿತ ಇದೆ ಅಲ್ವಾ. ಭಾನುವಾರ ಅಂದ ತಕ್ಷಣ ರಿಲ್ಯಾಕ್ಸಿಂಗ್ ಅಂತ ಹೇಳ್ತಾರೆ. ಆದರೆ ನಮಗೆ 27 ನಕ್ಷತ್ರದಲ್ಲಿ ಒಂದು ನರಿಶಿಂಗ್ ನಕ್ಷತ್ರ ಇದೆ, ನರಿಶ್ಮೆಂಟ್ ಅಂತ ಕರೀತಾರೆ. ಆ 27 ನಕ್ಷತ್ರದಲ್ಲಿ ಒಂದು ನಕ್ಷತ್ರ ಬಂದ್ಬಿಟ್ಟು ಪುಷ್ಯ ನಕ್ಷತ್ರ. ನರಿಶಿಂಗ್ ನಕ್ಷತ್ರ ಅಂತ ಯಾಕೆ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ಸೀಕ್ರೆಟ್ ಇದೆ. ಸಂಬಳ ಬಂದಾಗ ನಿಮಗೆ ಖುಷಿ ಆಗುತ್ತಾ? ಹೌದು. ನಮ್ಗೆ ಯಾರಾದರೂ ನಿಮ್ಗೆ ಬಂದು ಗಿಫ್ಟ್ ಕೊಟ್ಟಾಗ ಖುಷಿ ಆಗುತ್ತಾ? ಒಂದು ವಾಚ್ ಗಿಫ್ಟು, ಒಂದು ನೆಕ್ಲೆಸ್ಸು, ಅಥವಾ ಯಾವ್ದಾದ್ರು ಒಂದು ತಗೊಳ್ಳೋ ಸ್ಯಾರಿ, ತಗೊಳ್ಳಿ ಒಂದು ವಾಚು ಅಂತ ಕೊಟ್ಟಾಗ, ಇದೆಲ್ಲ ವಸ್ತುಸ್ಥಿತಿ. ಎಲ್ಲ ವಸ್ತುಸ್ಥಿತಿಗೆ ಅಧಿಪತಿ ಲಕ್ಷ್ಮಿ. ಲಕ್ಷ್ಮಿಯ ನಕ್ಷತ್ರ ಪುಷ್ಯ. ಅದು ಗುರುವಾರ ಬರ್ತಾ ಇದೆ, ವಿಶೇಷ. ಹಾಗೆ ಇಬ್ಬರು ವ್ಯಕ್ತಿಗೆ ಲಕ್ಷ್ಮಿ ಆಗಲ್ಲ. ಆ್ಯಕ್ಚುಲಿ ಒಂದು ಗುರುಗೆ ಲಕ್ಷ್ಮಿ ಆಗಲ್ಲ. ಯಾಕಂದರೆ ಸರಸ್ವತಿಗೂ ಲಕ್ಷ್ಮಿಗೂ ಆಗಲ್ಲ ಅಂತ ಹೇಳ್ತೀವಿ. ಗುರು ಅಂದರೆ ಸರಸ್ವತಿ ಸಂಬಂಧವೇ. ಇನ್ನೊಂದು, ಈ ಬುಧನಿಗೂ ಕೂಡ ಇಂಟೆಲಿಜೆನ್ಸ್ ಇರೋದ್ರಿಂದನೂ ಕೂಡ ಸ್ವಲ್ಪ ಅದು ಕಪಟ ಅಂತ ಹೇಳಿ ಅದನ್ನು ಕೂಡ ಲಕ್ಷ್ಮಿ ಆಗಲ್ಲ. ಯಾಕಂದರೆ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕರೀತಾರೆ. ಬಟ್ ಆದರೆ ನ್ಯಾಯಯುತವಾಗಿರ್ತಕ್ಕಂಥ ಹಣ, ನ್ಯಾಯಯುತವಾಗಿರ್ತಕ್ಕಂಥ ಒಂದು ಜೀವನ ಶೈಲಿ, ಇವತ್ತು ಎಷ್ಟೊಂದು ಇವಾಗ ಇಡಿ ರೈಡ್ಗಳೆಲ್ಲ ಆಗುತ್ತೆ. ನ್ಯಾಯವಾಗಿ ಬಿಸ್ನೆಸ್ ಜೋರಾಗಿ ಮಾಡಿ ಕೋಟಿಗಟ್ಟಲೆ ತೊಗೊಂಬಂದ್ರೆ ಯಾರೂ ಏನೂ ಕೇಳಲ್ಲ. ಅದನ್ನೇ ಅನ್ಯಾಯದ ರೀತಿ ತೊಗೊಂಬಂದಾಗ ಎಲ್ಲರೂ ಕೂಡ ಅದರಲ್ಲಿ ಸಮಸ್ಯೆ ಅಂತ ಹೇಳ್ತಾರೆ. ಸೊ ನ್ಯಾಯಯುತವಾಗಿರ್ತಕ್ಕಂಥ ಒಂದು ದುಡ್ಡು ಬರಲಿ, ಹಣ ಬರಲಿ ಅನ್ನೋ ಒಂದು ದಿವಸ ಬರುತ್ತೆ. ವರ್ಷದಲ್ಲಿ 1-2 ಸತಿ ಅದು ಬರುತ್ತೆ. ಅದು ಗುರುವಾರವೇ ಬಂದಿರತಕ್ಕಂಥ ಲಕ್ಷ್ಮಿಯ ನಕ್ಷತ್ರ ಬಂದುಬಿಟ್ಟು ಅಲ್ಲಿ ನಮಗೆ ಗುರು ಪುಷ್ಯಾಮೃತ ಯೋಗ ಅಂತ ಕರಿತೀವಿ. ಇಂಥ ದಿವಸದಲ್ಲಿ ಏನಾರು ಪ್ರಾರಂಭ ಮಾಡಿದ್ರೆ ನಿಮಗೆ ಲಾಭನೂ ಅಧಿಕವಾಗಿರುತ್ತೆ, ಜ್ಞಾನನೂ ಅಧಿಕವಾಗಿರುತ್ತೆ. ಅದರಲ್ಲಿ ಯಾವುದೇ ಕುಂದು ಕೊರತೆಗಳಿರೋದಿಲ್ಲ. ಈ ವಿಚಾರದಲ್ಲಿ ಹೋದಾಗ 21ನೇ ತಾರೀಕು ದಿನವಿಡೀ ಗುರುವಾರ. ಆದರೆ ಅವತ್ತಿನ ದಿವಸದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ದಿನವಿಡೀನೂ ನಕ್ಷತ್ರನೂ ಬರುತ್ತೆ. ಅದರ ಜೊತೆಗೆ ತ್ರಯೋದಶಿ ಬಂದ್ಬಿಟ್ಟು 12:44ವರೆಗೂ ಇದೆ. ಸೊ 12 ಗಂಟೆ ಒಳಗಡೆ ವಿಶೇಷವಾಗಿರ್ತಕ್ಕಂಥ ಸಮಯ. ಏನಾರು ಹೊಸದಾಗಿ ಪ್ರಾರಂಭ ಮಾಡಬೇಕು. ಈ ಸಣ್ಣ ಪುಟ್ಟ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಇವತ್ತಿಂದ ಸೀರೆ ಬಿಸ್ನೆಸ್ ಮಾಡ್ತೀನಿ,
ಇವತ್ತಿಂದ ಒಂದು ಕೆಲಸ ಮಾಡ್ತೀನಿ, ಒಂದು ಕಂಪ್ಯೂಟರ್ಗೆ ಹೋಗ್ತೀನಿ, ಇವತ್ತಿಂದ ಒಂದು ಕೆಲಸ ಮಾಡ್ತೀನಿ, ಟೈಲರಿಂಗ್ ಕಲಿಯೋಕ್ಕೆ ಹೋಗ್ತೀನಿ, ಸೊ ಇವತ್ತಿಂದ ಇನ್ನೇನು ಮಾಡೋದು, ಜ್ಯೋತಿಷ್ಯ ಕಲಿಯೋಕ್ಕೆ ಹೋಗ್ತೀನಿ. ಏನು ಬೇಕಾದ್ರೂ ಇರ್ಬೋದು ಕಲಿಕೆ. ಗುರು ಪುಷ್ಯಾಮೃತ ಯೋಗದಲ್ಲಿ ಪ್ರಾರಂಭ ಮಾಡಿರೋದು ತಾತ್ಕಾಲಿಕವಾಗಿ ನಿಮಗೆ ಇಂಪ್ರೂವ್ಮೆಂಟ್ ಇಲ್ಲ ಅಂದರೂ ಕೂಡ ಲಾಂಗ್ ಟರ್ಮಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕೆಂದರೆ ನೀವು ಸ್ಟಾರ್ಟ್ ಮಾಡಿರ್ತಕ್ಕಂಥ ವೈಬ್ರೇಷನ್, ನಾನು ಫಸ್ಟೇ ಹೇಳಿದೆ, ಸಂಡೇ ಅಂದರೆ ಒಂಥರ ಎಂಟರ್ಟೈನ್ಮೆಂಟ್ ಡೇ. ಸೊ ಇಲ್ಲಿ ಗುರು ಮತ್ತು ಪುಷ್ಯ ನಕ್ಷತ್ರ ಮತ್ತು ತ್ರಯೋದಶಿ ಬರೋದ್ರಿಂದ ಮೂರನ್ನೂ ನಾವು ತೊಗೊಂಡಾಗ, ಎರಡೇ ತೊಗೊಳೋದು ಎಲ್ಲರೂ, ಮೂರನ್ನೂ ತೊಗೊಂಡಾಗ ವಿಶೇಷವಾಗಿರ್ತಕ್ಕಂಥ ದಿವಸ. ಆ ದಿವಸದಲ್ಲಿ ಬ್ಯಾಂಕಿಗೆ ತೊಗೊಂಡೋಗಿ ಒಂದು 100 ರೂಪಾಯಿ ಇಡಿ, 100 ರೂಪಾಯಿ ಇಡ್ರಿ ಬ್ಯಾಂಕಲ್ಲಿ, ಅದ್ಭುತವಾಗಿರುತ್ತೆ. ಸರ್ 500 ರೂಪಾಯಿ ಇಡ್ತೀವ ಇಡಿ, 1000 ರೂಪಾಯಿ ಇಡ್ತೀವ ಇಡಿ, 1,00,000 ಡೆಪಾಸಿಟ್ FD ಮಾಡಿಬಿಡ್ತೀನಿ ಸರ್, FD ಮಾಡಿ. ಗುರು ಪುಷ್ಯಾಮೃತ ಗ್ರೋ ಆಗುತ್ತೆ ಜಾಸ್ತಿ, ಅದು ಡಬಲ್ ಆಗುತ್ತೆ, ಅದೆಲ್ಲೂ ನಿಮಗೆ ಖರ್ಚು ಸಮಸ್ಯೆಯಾಗಿ ಉಳಿಯಲ್ಲ. ಅದು ಒಂದು FD ಮಾಡಿ. ಒಂದು ಚಿನ್ನ ತೊಗೊಂಬರ್ಬೇಕು ಅಂತಿದ್ದೀವಿ ವಾರದಲ್ಲಿ, ಗುರುವಾರ ತೊಗೊಂಬನ್ನಿರಿ. ಒಂದು ಬೆಳ್ಳಿ ಏನೋ ತೊಗೊಂಬರ್ಬೇಕು, ಲೋಟನೋ ಗೆಜ್ಜೆನೋ ತೊಗೊಂಬರ್ಬೇಕು, ತೊಗೊಂಬನ್ನಿ ಗುರುವಾರ. ಒಂದು ಬಟ್ಟೆ ತೊಗೊಂಬರ್ಬೇಕು, ಶುಕ್ರ, ಗುರುವಾರ ತೊಗೊಂಬನ್ನಿ. 12:45 ಒಳಗಡೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ತ್ರಯೋದಶಿ. ಅದಾದಮೇಲೂ ತೊಗೋಬೋದು, ಯಾಕೆಂದರೆ ಚತುರ್ದಶಿನೂ ತೊಗೋಬೋದು. ಬಟ್ ಆದರೆ ಪುಷ್ಯ ನಕ್ಷತ್ರ ಇರುತ್ತೆ, ಗುರುವಾರನೇ ಇರುತ್ತೆ, ತೊಗೊಳ್ಳೋದು ಖಂಡಿತ ಮಾಡ್ಬೋದು. ಆದರೆ ಇಂಟೆನ್ಸಿಟಿ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಹೊರತು ಬಿಫೋರ್ 12:44 ಮಧ್ಯಾಹ್ನ ಸ್ವಲ್ಪ ಅದರದ್ದು ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಒಳ್ಳೆಯ ಸಮಯದಲ್ಲಿ ತಂದಿರತಕ್ಕಂಥ ಗಾಡಿ, ಒಳ್ಳೆಯ ಸಮಯದಲ್ಲಿ ತಂದಿರತಕ್ಕಂಥ ಒಂದು ವಸ್ತು ಲಾಂಗ್ ಡ್ಯೂರೇಷನಲ್ಲಿ ಕೆಲವು ತುಂಬ ಏನಪ್ಪ, ಒಂದು ಫೋನ್ ತಗೊಂಡೆ, ಒಂದು ಯಾವುದು ಅಂತ 4 ಫೋನ್ ತಗೊಂಡೆ, ಅದೇನೋ 3 ಫೋನು ಕೈ ಕೊಟ್ಬಿಡ್ತು, 3 ತಿಂಗಳು ಬರಲಿ 4. ಇದೊಂದು ಫೋನ್ ತಗೊಂಡಪ್ಪ, ಏನು ಓಡ್ತಾ ಇದೆ ಎತ್ತಾಕಿದ್ರೂ ಓಡೋದೋಗ್ತಾ ಇಲ್ಲ, 3 ಸತಿ ಬೀಳಿಸ್ದೆ, ಎಲ್ಲೂ ಸ್ಕ್ರ್ಯಾಚಸ್ ಆಗಿಲ್ಲ. ಅದು ಏನು ಇದು ನಿಮ್ಗೆ ಗೊತ್ತಿಲ್ಲ. ನಮಗೆ ಅರಿವು ಇಲ್ಲದೇ ಒಳ್ಳೆ ಟೈಮಲ್ಲಿ ತಗೊಂಡ್ಬಿಟ್ಟಿರ್ತೀವಿ. ಗೊತ್ತಾದಾಗ ನಾವು ಹೋಗಿ ಅಂಥ ಟೈಮಲ್ಲಿ ತಗೊಂಡ್ರೆ ಇನ್ನೂ ಎಷ್ಟೋ ನಮಗೆ ಅನುಕೂಲ ಆಗುತ್ತಲ್ವ. ಇದು ಗುರುಪುಷ್ಯಾಮೃತ ಯೋಗ. ಹಾಗೇ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಇನ್ನೊಂದು ವಿಶೇಷ, ಆಯುರ್ವೇದದಲ್ಲಿರ್ತಕ್ಕಂಥವರು ಸ್ವರ್ಣಪ್ರಾಶನ ಅಂತ ಮಾಡ್ತಾರೆ. ಅಂದರೆ ಒಂದು ಆಯುರ್ವೇದಿಕ್ ಲಿಕ್ವಿಡ್ ಬರುತ್ತೆ, ಅದ್ರ ಜೊತೆಗೆ ಈ ಗೋಲ್ಡ್ದು ಭಸ್ಮ ಬರುತ್ತೆ, ಪೌಡ್ರು, ಆ ಆಯುರ್ವೇದದಲ್ಲಿ ಮಿಕ್ಸ್ ಮಾಡಿರ್ತಾರೆ. ಪುಷ್ಯ ನಕ್ಷತ್ರದ ಪ್ರತಿ ತಿಂಗಳು 27 ದಿವಸಕ್ಕೆ ಒಂದು ಸೈಕಲ್ ಬರುತ್ತೆ. ಪುಷ್ಯ ನಕ್ಷತ್ರ ಬಂದಾಗ ಅದನ್ನು ಮಕ್ಕಳಿಗೆ 3 ಡ್ರಾಪ್ ಹಾಕ್ತಾರೆ. ಆ ಒಂದು ಸ್ವರ್ಣ ಪ್ರಾಶನ ದೇಹಕ್ಕೆ ಗೋಲ್ಡ್ ಹೋದರೆ ಒಳ್ಳೆ ಬುದ್ಧಿ ಚುರುಕಾಗತ್ತೆ ಅಂತ. ಸೊ ಇದು ಕೂಡ ಒಂದು ಒಳ್ಳೆ ದಿವಸ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಗುರುಪುಷ್ಯಾಮೃತ ಯೋಗ ಮಿಸ್ ಮಾಡಬೇಡಿ. ಇದೇ ಗುರುವಾರ ಏನಾರು ಒಂದು ಮೊಬೈಲ್ ತೊಗೊಳ್ತೀರಾ ತಗೊಳ್ಳಿ, ಗಾಡಿ ತೊಗೊಳ್ಬೇಕು ಅಂತಿದ್ದೀರಾ ತಗೊಳ್ಳಿ, ಒಂದು ಗೋಲ್ಡ್ ತೊಗೋಬೇಕು ಅಂತ ತಗೊಳ್ಳಿ, ಅಟ್ಲೀಸ್ಟ್ ಡೆಪಾಸಿಟಾರು ಮಾಡಬೇಕಾ ಮಾಡಿ, ಏನನ್ಸುತ್ತೋ ಅವತ್ತು ಒಂದು ಸ್ವಲ್ಪ ಲಾಂಗ್ ಟರ್ಮ್ ಇರೋಕ್ಕೆ ಒಂದು ಕಲಿಕೆ ಮಾಡಬೇಕಾ ಮಾಡಿ, ಏನು ಬೇಕಾದ್ರೂ ಪ್ಲ್ಯಾನ್ ಮಾಡಿ. 100% ನಿಮಗೆ ಅದರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದಾಗೋದಿಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ. ಗುರು ಪುಷ್ಯಾಮೃತ ಯೋಗ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಗುರುಜಿ ಹೇಳಿದ ಹಾಗೆ ಏನಾದರೂ ಒಂದು ಹೊಸತನ್ನ ಆರಂಭ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ನಾಳೆಲ್ಲ ಅಂದರೆ ಗುರುವಾರ 21ನೇ ತಾರೀಕು ದಿ ಬೆಸ್ಟ್ ಡೇ. ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಯಾರಾದ್ರೂ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಗುರುವಾರ ಆರಂಭ ಮಾಡಿ ಪಂಡಿತ್ ದಿನೇಶ್ ಗುರೂಜಿ ಅವರ ತರಗತಿಗೆ ಆದಷ್ಟು ಬೇಗ ನೋಂದಾವಣೆಯನ್ನ ಮಾಡ್ಕೊಳ್ಳಿ. ಗುರುವಾರ ದಿ ಬೆಸ್ಟ್ ಡೇ ಅಂತ ಹೇಳ್ತಾ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ,
ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ. ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.